ನಿನ್ನೆ ಸರ್ಕಾರ ಕಡೆಯಿಂದ ಭೂಸ್ವಾಧೀನದಿಂದ ಅರಕೆರೆ ಮತ್ತು ಸಂಜೀವಪುರ ಕೊಲ್ಮೆ ಹೊಸೂರು ದರ ನಿಗದಿ ಮಾಡೋಕ್ಕೆ ರೇಟ್ ಕರೆದಿದ್ರು. ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿದ್ರಿ ಮತ್ತು ವಿರೋಧನ ಅಲ್ಲೇ ಮಾಡ್ತೇವೆ, ಹೊರಗಡೆ ವಿರೋಧ ಮಾಡ್ತಾಯಿದ್ರು. ಫಸ್ಟು 4 ಪಟ್ಟು ಕೊಡ್ತೀರಂತ ನಮ್ಮ ವಿರೋಧ ಬಂದು ಫಸ್ಟ್ ಹೇಳ್ಬಿಡ್ತೀನಿ. ಈಗ ದುಡ್ಡೇ ಕೊಡಲ್ಲ, ಹಣ ಕಡಿಮೆ ಕೊಡ್ತಾರೆ ಅಂತ ಹೇಳಿದರು. 4 ಪಟ್ಟು ಅಂದರೆ 68 ಲಕ್ಷ ಆಗ್ತದೆ. 7.5 ಅಂದರೆ 700 ಪಟ್ಟು ಕೊಟ್ಟಿದ್ರೆ ಈಗ 1,20,00,000 ಹೇಳಿದರೆ ನಾವು ಆದರೂ ಸಾಲಲ್ಲ, ಇನ್ನು ಹೆಚ್ಚಿನ ದರ ಕೊಡಬೇಕು ನೀವು, ಇದು ಸಾಲಲ್ಲ, ರೈತ ಸಾಲ, ಯಾಕಂದರೆ ಬೇರೆ ಕಡೆ ಜಮೀನು ಕೊಂಡೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ವಿ ನಾವು. ಆಯಿತು, ಅದನ್ನು ಬೋರ್ಡ್ ಮೀಟಿಂಗಲ್ಲಿಕ್ಕೆ ಸರ್ಕಾರ ಮಾಡಿದ್ರೆ ಚರ್ಚೆ ಮಾಡಿ ಡಿ ಸಿ ಅವ್ರು ಮಾತಾಡಿ ಇನ್ನು ಹೆಚ್ಚಿನ ದರ ಕೊಡಬೇಕು ಅಂತ ಕೇಳಿದ್ರೆ ಆಯಿತು, ಅದ್ರ ಬಗ್ಗೆ ನಾವು ಮಾತಾಡ್ತೀರಿ, ಕೊಡ್ತೀರಿ ಅಂತ ಹೇಳಿದರು. ಕಡೆ ಮಾಡಿದ್ದಾರೆ ಅವರು. ಪಾಪ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿರೆಲ್ಲ ರಸ್ತೆ ತಡೆ ಮಾಡಿದ್ದಾರೆ, ಟ್ಯಾಕ್ಟ್ರಿಗೆ ಅಡ್ಡ ಹಾಕಿ ಭಾಳ ಮಾಡಿದ್ದಾರೆ. ಶಾಂತಿಯುತ ಮಾಡಬೇಕಾಗಿತ್ತು, ರಸ್ತೆ ತಡೆ ಮಾಡಿ ಹೈಡ್ರಾಮಾನೇ ಸೃಷ್ಟಿ ಮಾಡಿಬಿಟ್ಟಾರೆ ಇವರು. ಯಾಕಂದರೆ ಇವರು ಅವತ್ತು ಹೈಡ್ರಾಮಾ ಸೃಷ್ಟಿ ಮಾಡೋದು, ಹೋಗೋದು ಬೆಂಗಳೂರು ತಗೊಂಡು ಟ್ಯಾಕ್ಟ್ರಿ ಬಿಡೋದು, ಇಲ್ಲಿ ಟ್ಯಾಕ್ಟ್ರಿ ಬಿಡೋದು, ಇವ್ರಿಗೆ ಅದೊಂದು ಉದ್ಯೋಗ ಆಗ್ಬಿಟ್ಟಿದೆ. ಟ್ಯಾಕ್ಟ್ರಿ ತಂದು ಅಡ್ಡಿಕ್ಕಿದ್ರೆ ಆಗುತ್ತೆ ಅಂತ ಮಾಡಿದ್ರು. ಈಗ ನಮ್ಮ ಬರೆಯಣ್ಣವರು ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿದರೆ, ಯಾವುದೋ ಬೆಂಗಳೂರು ಬಿಟ್ಟಿದ್ದಾರೆ ಅಂತ ಹೇಳಿದರು, 53-60 ಬಿಟ್ಟರು ಅಂತ ಹೇಳಿ ಹೇಳಿದ್ರು. ಸ್ಪಷ್ಟತೆ ಕೊಡ್ತೀನಿ ಅದ್ರ ಅದ್ರಿಗೀಗ 53-60 ಮತ್ತು ಬೆಂಗಳೂರು ಯಾರು ಪರವಾಗಿದ್ದಾರೆ ಅಂತ ಮೊದಲು ಯೋಚನೆ ಮಾಡೋದು. ಇದು 5ನೇ ಬಾರಿ ಹೇಳ್ತಾ ಇದ್ದೀನಿ. 53-60 ನಿಮ್ಮ ಜೊತೆಗೆ ಬಂದಿದ್ದಾರೆ, ನೀವೇ ಚಪಾಲ್ ತಟ್ಟಿದ್ರಿ, ನೀವೇ ಶಿಲಿಗೆ ಹಾಕಿರೋ ಅವ್ರ ಜೊತೆಗೆ ಅವ್ರದ್ದು ಬಿಟ್ಟರು. ಅದ್ರಾಗ ಇವಾಗ ಅವ್ರು ಹೇಳಿದರೆ ಫಲವತ್ತಾದ ಭೂಮಿ ಮೇಲೆ ಅದು ಗುಟ್ಟುಗಾಡು, ಅಲ್ಲಿ ಪಾಲಿ ಹೌಸ್ ಇಲ್ಲ ಅಂತ ಅವ್ರು ಹೇಳಿದರೆ, ಅಂದರೆ ಇವ್ರ ಬಾಯಲ್ಲಿ ಏನಿದೆ ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬೆಂಗಳೂರು ಅಂತ ಹೇಳಿದರೆ, ಬೆಂಗಳೂರು ಅದು ಅವ್ರ ಪರವಾಗಿರೋದು, ಕೆಂಪು ಚೀಟಿ ಹಾಕಿದ್ದಾರೆ. ಈಗ ಬಿಡಿಸಿದ್ದು ಇವರೇ ಅಂತ ಹೇಳ್ತಾರೆ. ಅಲ್ಲಿ ಯಾರು ಬಿಡಿಸಿದ್ದು ಅವ್ರ ಜೊತೆ ಸ್ಟ್ರೈಕ್ ಬರ್ತಾರೆ, ಅವ್ರ ಹೆಸರು ಹೇಳಲ್ಲ, ಸ್ಟ್ರೈಕ್ ಬರ್ತಾರೆ. ಪಾಪ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಬಿಡಿಸೋದವ್ರೆ, ಬಿಟ್ಟಿಲ್ಲ ಅಂತ ಹೇಳೋದವ್ರೆ, ಬಿಡಿಸ್ಬಾರ್ದು ಅಂತ ಹೇಳೋದವ್ರೆ. ಅದು ಯಾವ ಬದ್ಧತೆಗೆ ಹೇಳ್ತಾರೆ ನಮ್ಗೊಂದು ಅರ್ಥ ಆಗ್ತಿಲ್ಲ. ಇವಾಗ ಇಲ್ಲಿ ಭಾಳ ನಿಮ್ಮ ರೈತರ ಪರವಾಗಿದ್ದೀರಿ, ನಿಮಗೆ ನಾನು ಚಿರುಣೆಯಾಗಿರ್ತೀನಿ. 13 ಮನೆಗೆ ಬರ್ತೀನಿ, ಗ್ರಾಮ ನೀವು ಯಾವತ್ತು ನಿಗದಿ ಮಾಡೋ ಬರ್ತೀನಿ ಅಂತ ಹೇಳಿದರು. ಸುಧಾಕರ್ ಅವ್ರಿಗೆ ಮಾಹಿತಿ ಕೊಡ್ತಾ ಇರಬೇಕು. ಸರ್ಕಾರಿ ಭೂಮಿ ಎಷ್ಟಿದೆ? 1290 ಇದೆ. PSL ಕಂಪ್ನಿ ಎಷ್ಟಿದೆ? 530 ಇದೆ. ರೈತರಿಗೆ ಎಷ್ಟು ಹೋಗ್ತದೆ? ಸರಾಸರಿ 500 ಎಕರೆ ಹೋಗ್ತದೆ. ಇನ್ನೆಲ್ಲಿದೆ ರೈತರದ್ದು ಅಂತ ಹೇಳೋದು? ಇನ್ನೂ ಒಂದು ಮಾತಾಡಿದ್ದಾರೆ. ಸುಧಾಕರನವರು ಉಸ್ತುವಾರಿಯವರೆಲ್ಲಾಗಿದ್ದರೆ ಬೆಂಗಳೂರು ಗ್ರಾಮಾಂತರ ಆಗಿದ್ದರು, ಚನ್ನರಾಪಟ್ಟಣ ಆಗಿದ್ದರು. ನೀವು ಅಷ್ಟು ರೈತರ ಬಗ್ಗೆ ಕಾಳಜಿಯಾಗಿ ಇದ್ದಿದ್ದಿದೆ, ನೀವು ಯಾಕೆ ಡಿನೋಟಿಫಿಕೇಶನ್ ಮಾಡಿಲ್ಲ? ನಿಮ್ಮ ಸರ್ಕಾರದಲ್ಲಿ ನೀವು ಉಸ್ತುವಾರಿ ಸಚಿವರಾಗಿ ಅದು ಮಾಡಿದ್ದಿದ್ರೆ ನೀವು ರೈತ ಪರ. ಆವತ್ತು ರೈತರು ಬೀದಿಯಲ್ಲಿ ಚನ್ನರಾಪಟ್ಟಣರೆಲ್ಲ ಹೋರಾಟ ಮಾಡೋತ್ತಾಗ ನೀವೇನು ಕಣ್ಣು ಕಿವಿ ಕೇಳಿಸ್ತಿದ್ದಂಗೆ DC ಆಫೀಸ್ ಬಂದು ಹೋಗ್ತಾ ಇದ್ರಿ. ಅವತ್ತೇ ಮಾಡ್ತಿದ್ದು ಇಲ್ಲಿ ಯಾಕೆ ಬಂದಿದ್ರು? ಬಂದು ರಾಜಕೀಯ ಇಲ್ಲಿ ಕೇಳಿ ಬಂದು ರಾಜಕೀಯ ಮಾಡೋದಕ್ಕೋಸ್ಕರ ಬಂದಿರ್ಬೋದು ಅಂತ ನಾನು ಅಂತ ಹೇಳ್ತೀನಿ. ಈಗ ಇನ್ನೊಂದು ರಾಜಕೀಯ ಅಂತಂದ್ರೆ ಆ ಕಡೆ ಹೇಳ್ತಾರೆ ರಾಜಕೀಯ ಇಲ್ಲ ಅಂತ ಹೇಳ್ತಾರೆ, ನೀವು ರಾಜಕೀಯ ಅಂತ ಹೇಳ್ತಾರೆ. ಯಾವ ರೀತಿ ಹೇಳ್ತೀರಾ ರಾಜಕೀಯ? ರಾಜಕೀಯ ಅಂದ್ರೆ ಈಗ ಯಾಕೆ ರಾಜಕೀಯ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಿದೆ, ವಿರೋಧ ಪಕ್ಷ ಏನ್ ಮಾಡ್ತಾರೆ? ವಿರೋಧ ಮಾಡೋದು, ಅದಕ್ಕೆ ರಾಜಕೀಯ ಮಾಡೋದು. ಅಂದ್ರೆ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅರ್ಥ? ಹೌದು. ಇನ್ನೊಂದು ಕರೆಕ್ಟ್, ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಈಗ ಎಲ್ಲಿ ಕೈಗಾರಿಕೆ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರಿ. ಈಗ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿಯವರು ಮೇಕ್ ಇನ್ ಇಂಡಿಯಾ ಅಂತ ಹೇಳೋರು. ಈಗ ಇವರೇ ನಮ್ಮ ಮೋದಿ ಅಣ್ಣ ಹತ್ರ ಸಾಹೇಬ್ರ ಹತ್ರ ಪ್ರಧಾನಮಂತ್ರಿ ಹತ್ರ ಹೋಗ್ಬಿಟ್ಟು ಎಲ್ಲಿ ಕೈಗಾರಿಕೆ ಮಾಡಲ್ಲ ಅಂತ ಸಂಸತ್ ಭವನದ ಒಂದು ಧ್ವನಿ ಎತ್ತಿದ್ರೆ ಆವತ್ತು ನಾವು ಇವ್ರು ಮಾತು ನಂಬ್ತೀರಿ. ಅಭಿವೃದ್ಧಿ ಆಗ್ಬೇಕು ಅಂತ ಇವರಲ್ಲಿ ಸಂಸತ್ ಭವನದಾಗ ಹೇಳೋರೆ. ಕುಮಾರಸ್ವಾಮಿ ಬಹುತ್ ಕೈಗಾರಿಕೆ ಸಚಿವರು ನಮ್ಮ ಕುಮಾರಣ್ಣನವರು, ಅವ್ರಂತ ಧ್ವನಿ ಮಾಡ್ತಾರೆ. ನಮ್ಮ ಕುಮಾರಣ್ಣವರು ಕೈಗಾರಿಕೆ ಆಗ್ಬೇಕು ಅಂತ ಭಾಳ ಇದ್ದಿದ್ರೆ ಇವರು ಅವ್ರ ಹೆಸರು ಯಾಕೆ ತಂದ್ರು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇಲ್ಲ. ಅವ್ರು ಅಭಿವೃದ್ಧಿ ಪಥ ಹೋಗ್ತಾವ್ರಿ. ಸುಧಾಕರಣ್ಣನವರು ಹಿನ್ನಡೆ ಮಾಡ್ತಾವ್ರಿ. ಆಚೆಲಿ ಹೇಳ್ಬೇಕಂದ್ರೆ ನಮ್ಮ ಕುಮಾರಣ್ಣವರು ಬೃಹತ್ ಕೈಗಾರಿಕೆ ಮಂತ್ರಿಯಾಗಿ ಮಂಡ್ಯದಲ್ಲಿ 100 ಎಕರೆ ಜಮೀನು ಕೇಳಿದ್ದಾರೆ. ಅಲ್ಲಿ ಕೈಗಾರಿಕೆ ಮಾಡ್ಬೇಕು ಜಮೀನು ಕೇಳಿ ಅಲ್ಲಿ 100 ಎಕರೆ ಕೊಟ್ಟಿದ್ದಾರೆ. ಇಲ್ಲಿ ಆದಷ್ಟು ನಮ್ಮ ಜಮಕೋಟೆಗಳು ಕೈ ಹೊಡೆದು ಬೃಹತ್ ಕೈಗಾರಿಕೆ ಕೊಟ್ಟರೆ ನಮ್ಮ ಸುದೇಶ್ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಸೂಕ್ಷ್ಮ ಇಲ್ಲಿ ವಿಚಾರ ಮಾಡ್ಬೇಕಾಗಿರೋದಲ್ಲಿ ನಮ್ಮ KDB ವಿರೋಧ ಸಮಿತಿ ಅಂತಿದೆ. ಅಲ್ಲಿ ನಮ್ಮ ಸುಧಾಕರಣ್ಣ ಬಂದರು, ಶ್ರೀಕರ್ ರಾಮಚಂದ್ರಣ್ಣ ಬಂದರು, ML ರಾಜಣ್ಣವ್ರು ಬಂದರು. ಎಲ್ಲರೂ ಪಾಪ ಎಲ್ಲರೂ ಹೆಸರು ಹೇಳಿದರು. 23 ದಿನದಿಂದ ಅನ್ನದಾನ ಮಾಡಿದರು. ಯಾರೋ ನಮ್ಮ CM ಬೈರೇಗೌಡನು. ಕನಿಷ್ಠ ಪಕ್ಷ ಒಂದು ಮೈಕು ಕೊಟ್ಟಿಲ್ಲ ಅವ್ರ ಕೈಗೆ. ಕನಿಷ್ಠ ಪಕ್ಷ ಅವ್ರ ಹೆಸರು ಸಹ ಎತ್ತಿಲ್ಲ ಎಲ್ಲಿನೂ. ಯಾಕೆ ಅವ್ರು ದೂರ ಆಗ್ಬಿಟ್ರು ಅವಾಗ? ಎಲ್ಲಾದ್ರೂ ಇವನು ಬೈರೇಗೌಡನ ಪಕ್ಷ ಕಟ್ತಾರೆ, ಇಲ್ಲ ನಮ್ಗೆ ಇವರೇ ಕೊಡಲ್ಲ ಅಂತ ಇವರು ಏನೋ ದೂರ ಮಾಡಿರ್ಬೇಕು ಅನ್ಸುತ್ತೆ ನನ್ನ ಅನ್ಸುತ್ತೆ. ಈಗ ಯಾಕೆ ಬೈರೇಗೌಡನವ್ರಕ
ಅವಮಾನ ಮಾಡ್ಯಾರಂತ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಅವಮಾನ ಅಂದರೆ ಯಾವ ರೀತಿ? ಸುಧಾಕರ್ ಅವ್ರು ಬಂದರೆ ಬೇರೆಯವ್ರು ನಡೆಸಿದ್ರೆ ನಮ್ಮ ಹೆಸರು ಲೋಟ್ ಹೋಗ್ತದೆ. 10,000 ಮನೆ ಕಟ್ಕೊಡ್ತೀನಿ ಜನ ಹಿಡಿದ್ರೆ. ಈಗ ಹೆಸರು ಎಲ್ಲಿ ಹಿಡಿದು ನನ್ನ ಹೆಸರು ಇಲ್ಲಿಂದೇ ಹೋಗ್ಬಿಡ್ತದೆ ಅಂತ ಯಾರು ಪ್ರತಿಯೊಬ್ಬರು ನಾಯಕರ ಬಾಯಲ್ಲಿ ಭೈರವಣ್ಣ ಹೆಸರು ಯಾರು ಹೇಳಿಲ್ಲ. ದಯವಿಟ್ಟು ಅನ್ನದಾನ 23 ದಿನದಿಂದ ಸತತವಾಗಿ ರೈತರಂತ ಹಗಲೂರು ಪ್ರತಿಭಟನೆ ಮಾಡಿ ಒಂದು ಪಾದಯಾತ್ರೆ ಮಾಡಿದ್ದು ಡಿ ಸಿ ಆಫೀಸ್ಗೆ ಮನವಿ ಕೊಟ್ಟರು ಅಪಾರ ಜಿಲ್ಲಾಧಿಕಾರಿಗೆ. ಕೃತಜ್ಞತೆಗೆ ಜಸ್ಟ್ ಹೆಸರು ಹೇಳಿದ್ರೆ ಏನಾಗೋದು? ಯಾಕೆ ಹೆಸರು ಹೇಳಿಲ್ಲಲ್ಲಿ? ನಿಮ್ಮ ಉದ್ದೇಶ ಏನು? ನಿಮಗೆ ಬೇಕಾದ ಮಾತ್ರ ಉಪಯೋಗಿಸಿದ್ರೆ ಇಲ್ಲಾಂದ್ರೆ ಶಿಶು ಪೌಡ್ರ್ ಬಿಸಾಕ್ತೀನಿ ಅವ್ರನ್ನ. ಈ ಶಿಶು ಪೌಡ್ರ್ ಬಿಸಾಕ್ಬಿಟ್ಟಿದ್ರೆ ಈಗ ನಮ್ಮ ಭೈರವಣ್ಣ ಇವಾಗಾದ್ರೂ ಅರ್ಥ ಮಾಡ್ಕೊಂಡಿದ್ರೆ ತಿಳ್ಕೊಂಬೋದಷ್ಟೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಕ್ತಳ್ಳಿ ಪ್ರತ್ಯೇಶ್ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘ ಸುರಕ್ಷಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ದಿನಾಂಕ 23/3/2026 ಮಾಡಿದಂತಹ ಅನಿರ್ದಿಷ್ಟ ಧರಣಿ ಇವತ್ತಿನವರೆಗೂ ಕೂಡ 14 ದಿನಕ್ಕೆ ಕಾಲಿಟ್ಟಿದೆ. ಇದುವರೆಗೂ ಕೂಡ ಮಾನ್ಯ ಜಿಲ್ಲಾಡಳಿತ ನಮ್ಮ ಕಡೆ ಗಮನ ನೀಡಿಲ್ಲ. ಹಾಗಾಗಿ ನಾವು ಖಂಡಿಸ್ತೀವಿ ಮಾನ್ಯ ಜಿಲ್ಲಾಡಳಿತವನ್ನು. ಇವತ್ತು ಮಾಧ್ಯಮದ ಮೂಲಕ ಇವತ್ತು ಸಂದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಮತ್ತು ನಾವು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಮುಖ್ಯ ಬೇಡಿಕೆ ಏನಪ್ಪ ಅಂದರೆ, ಏನಿವತ್ತು ಜಮಕೋಟೆ ಹೋಬಳಿ 2823 ಎಕರೆ ಭೂಸ್ವಾಧೀನದ ವಿಚಾರದಲ್ಲಿ ನಾವು ನೀರಾವರಿ ಪ್ರದೇಶವನ್ನು ಹೊರತುಪಡಿಸಬೇಕಂತೇಳಿ ಸತತ 22 ತಿಂಗಳಿನಿಂದ ನಿರಂತರವಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದು ಬಂಧುಗಳೇ. ನಮ್ಮ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಏನಿವತ್ತು 500ಕ್ಕೂ ಹೆಚ್ಚು ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಉಳಿದಂಥ 2300 ಎಕರೆಯನ್ನು ಅಂತಿಮ ಭೂಸ್ವಾಧೀನದಕ್ಕೆ ಅಧಿಸೂಚನೆ ಹೊರಡಿಸಿದೆ. ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ, 2300 ಎಕರೆ ಅಂದರೆ ಇವತ್ತು ನಮ್ಮ ಸ್ನೇಹಿತರು ತಪ್ಪು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. 2300 ಫಲವತ್ತಾದ ನೀರಾವರಿ ಪ್ರದೇಶ, 400-500 ಎಕರೆ ಯಾಕೆ ಬಿಟ್ರಿ? ಇವತ್ತು ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ. ಬಿಟ್ಟಿರೋದಕ್ಕೆ ಸ್ವಾಗತ ಹೇಳಬೇಕೇ ವಿನಃ ಯಾಕೆ ಬಿಟ್ರಿ ಅಂತ ಕೇಳಿದರೆ ಇಷ್ಟರ ಮಟ್ಟಿಗೆ ರೈತರ ಮೇಲೆ ಪ್ರೀತಿ ಇದೆ. ಹಾಗಾಗಿ ರೈತರು ತಿಳ್ಕೊಳ್ಬೇಕು. ಇವತ್ತು 490 ಎಕರೆ ಮತ್ತು ಇನ್ನು ಒಂದು 520 ಎಕರೆ ಹೆಚ್ಚು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿದೆ. ಆದರೆ 520 ಎಕರೆ ಬಿಟ್ಟಿರೋದಕ್ಕೆ ನಾವು ಸ್ವಾಗತ ಹೇಳಬೇಕು, ಧನ್ಯವಾದ ಹೇಳಬೇಕು. ಆದರೆ 520 ಎಕರೆ ಯಾಕೆ ಬಿಟ್ರೆ ಅಂದರೆ ಇವರಿಗೆ ನಿಜವಾಗಿ ರೈತರ ಮೇಲೆ ಕಾಳಜಿ ಇದೆಯಾ? ನಾವು ಇವತ್ತು ಕೇಳ್ತಾ ಇದ್ದೀವಿ, ಇನ್ನೂ ಸಾಧ್ಯವಾದರೆ ದಯಮಾಡಿ ನೀರಾವರಿ ಪ್ರದೇಶವನ್ನು ಕೈಬಿಡಿ, ಇನ್ನು ಕೈಬಿಡಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಏನಿವತ್ತು 1790 ಎಕರೆ ಸರ್ಕಾರದ ಅಧೀನದಲ್ಲಿದೆ. ಈಗಾಗಲೇ 1200 ಎಕರೆ ಸರ್ಕಾರದ ಖರಾಬು, ಬಂಜರು, ಪಾಳುಬೀಮು, ಗುಂಡುತೋಪು ಇತರೆ 1200 ಎಕರೆ, 521 ಎಕರೆ PACL ಕಂಪನಿ. ಒಟ್ಟಾರೆ 1790 ಎಕರೆ ಸರ್ಕಾರದ ಅಧೀನದಲ್ಲಿರಬೇಕಾದಾಗ ಯಾರ ಅವಶ್ಯಕತೆ ಬೇಕು ಕೈಗಾರಿಕೆ ಮಾಡೋದಕ್ಕೆ? ಇವತ್ತು 1790 ಎಕರೆ ಯಾರಿದ್ದಾರೆ? ಬಂಡವಾಳಶಾಹಿಗಳು, ಭೂಮಾಫಿಯಾಗಳು, ಭೂಕಳ್ಳರು ಇದ್ದಾರೆ. ಹಾಗಾಗಿ ಆ ಭೂಕಳ್ಳರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಫಲವತ್ತಾದ ಪ್ರದೇಶವನ್ನು ಉಳಿಸಿ ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಭೂಮಾಫಿಯಾಗಳೇ ಮತ್ತು ರಾಜಕಾರಣಿಗಳೇ ಏನು ನಮ್ಮ ಸಹೋದರರಿಗೆ ಎಲ್ಲ ರೀತಿಯ ಧನ ಸಹಾಯ ಮತ್ತು ಆರ್ಥಿಕ ನೆರವನ್ನು ಕೊಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಉದ್ದೇಶ ಸ್ಪಷ್ಟವಾಗಿದೆ, ಭೂಮಾಫಿಯಾಗಳ ಪರವಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯ ಕೆ ಸುಧಾಕರ್ ಅವರು ಏನಿವತ್ತು ನೆನೆ ಬಂದರೆ, ಅವರು ಒಂದು ರಾಜಕೀಯ ಪಕ್ಷದಾಗಿ ಒಬ್ಬ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾ ಅವರು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮಾಹಿತಿಯ ಕೊರತೆಯೂ ಕೂಡ ಇದೆ. ಅವರು ಭಾಷಣದಲ್ಲಿ 2-3 ಹೇಳಿದ್ದಾರೆ, ನೋಡ್ರಿ ಸರ್ಕಾರದ ಭೂಮಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆವಾಗ ನಮ್ಮ ಸಹೋದರು ಇಲ್ಲ ಸರ್ಕಾರದ ಭೂಮಿಯಲ್ಲಿ ನಮ್ಮ ಒತ್ತುವರಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಮಾಧ್ಯಮದಲ್ಲಿ ಕೂಡ ಬಂದಿದೆ. ಅಂದರೆ ಸರ್ಕಾರದ ಜಮೀನಲ್ಲಿ ಯಾರಿದ್ದಾರೆ? ಭೂಗಳ್ಳರು ಇದ್ದಾರೆ. ಯಾರಿದ್ದಾರೆ? ಅವ್ರ ಕಡೆ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಸರ್ಕಾರ ಜಮೀನು ಇಲ್ಲಿ ನಾವು ಸರ್ಕಾರದ ಶಿಕ್ಷೆ ಕುಡಿತದೆ ಅಂತ ಹೇಳ್ಬಿಟ್ಟು ಇವತ್ತು ಇವನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಸುಧಾಕರ್ ಅವರಲ್ಲಿ ಮಾಹಿತಿ ಕೊರತೆ ಇದೆ. ಏನು ಇವತ್ತು ಸರ್ಕಾರದ್ದು 1240 ಎಕರೆ ಇದೆ, PSL ಕಂಪ್ನಿ 520 ಇದೆ, ಒಟ್ಟಾರೆ 1790 ಎಕರೆ ಸರ್ಕಾರಿ ಭೂಮಿ ಇದೆ. ಇನ್ನೇನು ಇವತ್ತು ಇಡೀ 13 ಹಳ್ಳಿಗಳಲ್ಲಿ ಕೂಡ ಸರ್ಕಾರ ಭೂಸ್ವಾಧೀನ ಪಡಿರ್ತಕ್ಕಂಥದ್ದು 540 ಎಕರೆ ಮಾತ್ರ. 540 ಎಕರೆ ನಮ್ಮ ರೈತರು ಏನು ಸ್ವಯಂಕೃತವಾಗಿ ಬಂದು ನಾವು ಭೂಮಿ ಕೊಡ್ತೇವೆ ಅಂತಕ್ಕಂಥವ್ರ ಸಂಖ್ಯೆ
400 ಎಕರೆಗೆ ಹೆಚ್ಚು ಇದೆ. ಹಾಗಾಗಿ ಏನಿವತ್ತು ಯಾರು ನಾವು ಬಲವಂತದ ಭೂ ಸ್ವಾಧೀನಕ್ಕೂ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ಯಾರು ರೈತ ಸ್ವಇಚ್ಛೆಯಿಂದ ಭೂಮಿ ಕೊಡ್ತಾರ ತಗೊಳ್ಳಿ, ಅವರಿಗೆ ಉತ್ತಮ ಬೆಲೆ ಕೊಡಲಿ, ಮತ್ತು ಅವ್ರ ಮನೆಗೆ ಒಂದು ಕಾಯಂ ಉದ್ಯೋಗ ಸಿಗಲಿ. ಇವತ್ತೇನು ಮಾನ್ಯ ಸುಧಾಕರ್ ಅವರು ಬಂದಿದ್ದಾರೆ, ಅವ್ರ ವಿರೋಧ ಪಕ್ಷದ ನಾಯಕನಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗೋದಿಲ್ಲ. ಇವಾಗ CM ಬೈರೇಗೌಡರು ನಿನ್ನೆ ಏನು ಘನ ಸರ್ಕಾರ KEDB ನಮ್ಮ ಏನು 15 ದಿನಗಳಕ್ಕೆ ಹೋರಾಟಕ್ಕೆ ಮಣಿದು ಒಂದು ಕೊಲ್ಮೋಸೂರು, ಸಂಜೀವಪುರ, ಅರಕೆರೆ 3 ಗ್ರಾಮದ ರೈತರಿಗೆ ನೋಟಿಸ್ ಕೊಟ್ಟನ್ನು ದರಪಟ್ಟಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ 1,20,00,000 ರೂಪಾಯಿ 1 ಎಕರೆಗೆ ದರ ನಿಗದಿ ಮಾಡಿದ್ದಾರೆ. ನಾವು ಆ ಕ್ಷಣವೇ ಮಾನ್ಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ನೀವು ಕೊಟ್ಟಿರುವಂಥ ದರ ಸಾಲದು, ಹೆಚ್ಚಿನ ದರ ನೀಡಬೇಕು ಏನು ಅಂಥೇಳಿ ನಾವು ಮಾನ್ಯ KEDB ವಿಶೇಷ ಭೂ ಸ್ವಾಧೀನಾಧಿಕಾರಿ ಮತ್ತು ಅಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದಾಗ ಅವರು ಆಶ್ವಾಸನೆ ಕೊಟ್ಟಿರ್ತಾರೆ. ನಾವು ಸರ್ಕಾರದ ಗಮನಕ್ಕೆ ತಂದು, ಬೋರ್ಡ್ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಪರಿಹಾರ ನೀಡ್ತೇವೆ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮದ ಮೂಲಕ ಘನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ, ಏನಿವತ್ತು ನಾನು ಅರಕೆರೆ, ಕೊಲ್ಮೋಸೂರು, ಸಂಜೀವಪುರ 1,20,00,000 ರೂಪಾಯಿ ದರ ನಿಗದಿ ಮಾಡಿದರೆ ಆ ದರ ಕಡಿಮೆ ಇದೆ. ದಯಮಾಡಿ ಮತ್ತೆ ಇನ್ನೊಂದು ಗುಣಮಟ್ಟದ ಏನು ಯಾರು ಊಹಿಸಲಾಗದ ಬೆಲೆಯನ್ನು ನೀವು ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀನಿ ಸರ್. ಬಂಧುಗಳೇ, ಏನಿವತ್ತು ಘನ ಸರ್ಕಾರ ಕೈಗಾರಿಕೆಗೆ 2,823 ಎಕರೆ ಪ್ರಾಥಮಿಕ ಅಧಿಸೂಚನೆಯ ಆದೇಶವನ್ನು ಕೈಗೊಂಡಿತು. ಆ ತಕ್ಷಣ ನಮ್ಮ ಶಿಲ್ಘಟ್ಟ ತಾಲೂಕಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಸಮಿತಿ ಒಂದು ಸಭೆ ಮಾಡಿ ನಾವು ಆ ಸಮಿತಿಯ ಮೂಲಕ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮ್ಮ ಮನವಿ ಪತ್ರದಲ್ಲಿದ್ದೇವೆ. ನಾವೇನು ಹೇಳಿದ್ದೀವಿ ಅಂದರೆ, ಅಂದಿನ ತಹಸೀಲ್ದಾರ್ ಸ್ವಾಮಿಯವರಿದ್ದರು, ನಮಗೆ ಕೈಗಾರಿಕೆಗಳು ಬೇಕು, ಕೃಷಿಯು ಬೇಕು. ಕೃಷಿ ಕೈಗಾರಿಕೆಗಳು ಒಬ್ಬ ಮನುಷ್ಯನ ದೇಹದ 2 ಅಂಗಾಂಗಗಳಿದ್ದ ಹಾಗೆ ಇವತ್ತು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಬಿಟ್ಟು ನಮ್ಮ ಬರಡು ಭೂಮಿಯಲ್ಲಿ, ಸರ್ಕಾರಿ ಭೂಮಿಯಲ್ಲಿ ಕೈಗಾರಿಕೆ ಮಾಡಿ ಅಂತ ಹೇಳಿರ್ತಕ್ಕಂಥ ಮತ್ತು ಸತ್ಯ ಇದೆ. ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನೀರಾವರಿ ಪ್ರದೇಶವನ್ನು ಬಿಟ್ಟು ಮಾಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ಹುನ್ನಾರ ಇಲ್ಲ. ರಾಜಕೀಯ ಹುನ್ನಾರ ಆಗಿದ್ದರೆ ಇವತ್ತು 16ನೇ ದಿನ ಕಾಲಿಟ್ಟಿದೆ. ಯಾರಾದರೂ ಒಬ್ಬ ಸಮಾಜ ಸೇವಕರು ಈ ವೇದಿಕೆಗೆ ಬಂದಿದ್ದಾರಾ? ಯಾರಾದರೂ ಒಬ್ಬ ರಾಜಕೀಯ ವ್ಯಕ್ತಿ ವೇದಿಕೆ ಬಂದಿದ್ದಾರಾ? ಯಾಕೆ ಬರಲಿಲ್ಲ ಅಂದರೆ, ಅವ್ರ ಬೇಳೆ ಇಲ್ಲಿ ಬೇಯಲ್ಲ. ಎಲ್ಲಿ ಬಂಡವಾಳಶಾಹಿಗಳಿರ್ತಾರಂದ್ರೋ, ಎಲ್ಲಿ ಅವರಿಗೆ ಅವರ ಕಪ್ಪು ಹಣ ಇರುತ್ತೋ, ಎಲ್ಲಿ ಅವರಿಗೆ ಸ್ವಾರ್ಥ ಇರುತ್ತೋ, ಅಲ್ಲಿ ಹಿಂಬದಿಯಿಂದ ಅವ್ರು ಇರ್ತಾರೆ. ಆದರೆ ಇವತ್ತಿನವರೆಗೂ ಯಾವುದೇ ಒಬ್ಬ ಸಮಾಜ ಸೇವಕರು ಈ ವೇದಿಕೆಗೆ ಬಂದಿಲ್ಲ, ಯಾವುದೇ ಒಬ್ಬ ಪಕ್ಷದ ಮುಖಂಡ ಈ ವೇದಿಕೆಗೆ ಬಂದಿಲ್ಲ. ಅಂದರೆ ನಾವು ಸ್ವಾಭಿಮಾನಿ ರೈತರು, ಮೂಲ ರೈತರು. ಇವತ್ತು ಏನಾವತ್ತು ಪ್ರಾರಂಭ 2 ವರ್ಷಗಳ ಹಿಂದೆ ಕೃಷಿಯ ನೀರಾವರಿ ಪ್ರದೇಶವನ್ನು ಬಿಟ್ಟು ಕೈಗಾರಿಕೆ ಮಾಡಿ ಅಂತ ಹೇಳಿದ್ದೆವು. ಇವತ್ತು ಕೂಡ ಅದೇ ಮಾತನ್ನ ಸಿದ್ಧ ಇದ್ದೇವೆ. ಅವತ್ತು ಪತ್ರಿಕೆಗಳು ಕೂಡ ಬಂದಿದೆ. ಉದಯ ಕಾಲ ಎಂಬ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅಲ್ಲಿ ಏನು ಬರೆದಿದ್ದಾರೆ ಅಂದರೆ, ನೀರಾವರಿ ಪ್ರದೇಶವನ್ನು ಬಿಟ್ಟು ಕೈಗಾರಿಕೆ ಮಾಡಿ ರಕ್ತವನ್ನಾದರೂ ಕೊಡುತ್ತೇವೆ, ನೀರಾವರಿ ಪ್ರದೇಶವನ್ನು ಬಿಡೋದಿಲ್ಲ ಅಂತಕ್ಕಂಥ ಪದವನ್ನು ಆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಇವತ್ತು ಬೇಕಾದರೆ ಆ ಪತ್ರಿಕೆಯಲ್ಲಿ ನೀವು ನೋಡ್ಬೋದು. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ ಈಗ ನಾವು ಇಲ್ಲಿ ನಂದು BK ಮುನ್ಕೆಂಪಣ್ಣ ಅಂತ ಹೇಳ್ಬಿಟ್ಟು ನಾವು ಬೆಳ್ಳಿಟೆ, ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು. ಈಗ ನಾವು ಇಲ್ಲಿ ಹೇಳೋದೇನೆಂದರೆ, ಈಗ ನಮ್ಮ KEDB ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು 16ನೇ ದಿನ ಇಲ್ಲಿ ಇನ್ನೂ ನಾವು ಧರಣಿ ಮಾಡ್ತಾನೆ ಇದ್ದೀವಿ. ನಿನ್ನೆ ಒಂದು ಸಭೆ ನಡೆದಲ್ಲಿ ಅಲ್ಲಿ ನಮ್ಮ BJP ಮುಖಂಡರು, ಹೆಸರು ಬೇಡ, BJP ಮುಖಂಡರೆಲ್ಲ ಬಂದಿದ್ದರು. ಅದು ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಈಗ ಸರ್ಕಾರದ ಮೇಲೆ ಅವ್ರು ವಿರೋಧ ಮಾಡಲೇ ಮಾಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಈಗ ಕಾಂಗ್ರೆಸ್ ಸರ್ಕಾರ ಈ ಥರ ಕಾನೂನು ಮಾಡಿದೆ, ಕೈಗಾರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಏನಾಗಿದೆ ಅಂದರೆ, ನಿನ್ನೆ ಎಲ್ಲ ನೋಟಿಸ್ ಕೊಟ್ಬಿಟ್ಟು ನಿನ್ನೆ 3 ಊರು, ಕೊಲ್ಮೆವಸೂರು, ಯಾವುದಪ್ಪ, ಸಂಜೀವಪುರ, ಅರಕೆರೆ, ಆ 3 ಅವ್ರನ್ನ ಅವ್ರು ಕರೆದಿದ್ದಾರೆ. ಅವರು ನಮ್ಮ ರೈತರು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಅವರ ಸ್ವತಃ ಸ್ವಂತ ಖರ್ಚಿನಲ್ಲಿ ಬಸ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಲ್ಲಿ ಹೋಗಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ನಾಯಕರು, ನಮ್ಮ ಸ್ನೇಹಿತರು ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರೇ ಸ್ವಾಮಿ ನಾವು ಜಮೀನು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರೇ ಮಾಡಿದ್ರೆ ಒಂದು ಎಕರೆಗೆ 1,20,20,00,000 ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ರೈತರು ಸ್ವಾಮಿ ಆಗೋದಿಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಇದು ಮಾಡಿದ್ದಾರೆ. ಆಯಿತು, ಅದು ಒಳ್ಳೆ ಕೆಲಸ. ನಾವು 3 ಕೋಟಿ ಕೇಳಿ ಅಂತ ನಾವು ಹೇಳಿದ್ವಿ. ಅದರಲ್ಲಿ ಪಾಪ ಯಾಕೆ ಅವರು ರೈತರು ಕೇಳಿಲ್ಲ ಇವರು. ಯಾಕಂದ್ರೆ ಈಗ ಜಮೀನು ಕೊಟ್ಟ ಮೇಲೆ ಕಷ್ಟ ಇದೆ ಜಮೀನು ಸಂಪಾದನೆ ಮಾಡೋದು. ಈಗ ಮಕ್ಳಿರ್ತಾರೆ, ಮಕ್ಳಿರೋಂಥರ ಮುಂದೆ ಕೂತಾರೆ, ಏನಪ್ಪ ನಮ್ಮ ಅಪ್ಪನೆಲ್ಲ ಜಮೆಲ್ಲ ಮಾರ್ಕೊಂಡು ತಿಂದಾಕ್ಬಿಟ್ಟ, ಮಾಡಿಬಿಟ್ಟು ನಮಗೆ ಚಿಪ್ಕೊಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಒಂದು ಕೆಟ್ಟ ಹೆಸರು ಬರಬಾರ್ದು. ಅವ್ರು ಕೊಟ್ಟಿದ್ದ ಬಂಡವಾಳ ಅವ್ರಿಗೆ ಬೇರೆ ಕಡೆ ಇಲ್ಲ, ಜಮೀನು ತಗೊಳೋದು ಇಲ್ಲ ಒಂದು ಸೈಟ್ ತಗೊಳೋದು, ಏನಾದರೂ ಒಂದು ಅವ್ರು ಇಂಪ್ರೂವ್ಮೆಂಟ್ ಮಾಡಿದ್ರೆ ಮತ್ತೆ ಆ ತಂದೆ ತಾಯಿಗೆ ಬೆಲೆ ಸಿಗೋದು, ಗೊತ್ತಾಯ್ತಾ? ಅದರಿಂದ ಅವರು ಇನ್ನೂ ಒಂದು ಬೆಲೆ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ತಿರುಗಿ ನೆನ್ನೆ ಇಲ್ಲೊಂದು ಸಭೆ ನಡೆತು. ನಮ್ಮ DC ಸಾಹೇಬರು ಇಲ್ಲಿ ರೋಡು
ಇದು ಮಾಡಿದ್ರು, ಬಂದ್ ಮಾಡಿದ್ರು. ಸುಮಾರು 7-8 ಟ್ರ್ಯಾಕ್ಟರ್ ತಂದು ಅಡ್ಡ ಹಾಕಿದ್ರು. ಆದರೆ ಪೊಲೀಸ್ನವರು ನಮ್ಮ ಆಡಳಿತ ಏನು ಕಣ್ಮುಚ್ಕೊಂಡಿರಲಿಲ್ಲ. ಅವರು ಸುಮಾರು 5-6 ಇವು ಏನೋ ನಮ್ಮ ರಿಸರ್ವ್ ತಂದು ನಿಲ್ಲಿಸಿ, ತಿರ್ಗಾಗ ಗೌರ್ಮೆಂಟ್ ಬಸ್ ಅಂತ ತಗೊಂಬಂದು ಅಲ್ಲಿ ನಿಲ್ಲಿಸಿ ನಮ್ಮ ಜಿಲ್ಲಾಡಳಿತ ನಮ್ಮ ಜಿಲ್ಲಾ ಇವರು ಬಂದು ಅಲ್ಲಿ ಇದು ಮಾಡಿದ್ರು. ಅವರು ಅದಕ್ಕೆ ಹೇಳಿದ್ರು, ನೋಡಪ್ಪ ನಾವು ಸರ್ಕಾರ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ ಹೊರತಾಗಿ ನಾವು ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಜಮೀನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾವ್ರು. ನಿಮ್ಮ ಜಮೀನು ರೈತರು ಕೊಡಬೇಡಿ, ನೀವೇನು ಬಲವಂತ ಮಾಡ್ತಾ ಇಲ್ಲ, ಅದರಿಂದ ನೀವು ಇಲ್ಲಿ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರು. ಆ ಥರ ಏನಾದರೂ ನೀವು ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತಂದರೆ ನೀವು ನಮ್ಮದು ಏನೈತೆ ಅದರಿಂದ ನಾವು ಇದು ಮಾಡ್ತೀವಿ ಅಂತ ಹೇಳಿದಾಗ ಅವರೇ ಮಾಡಿದ್ರು. ಆಗ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಮಾತಿಗೆ ಸ್ಪಂದಿಸಿ ಎಲ್ಲ ತಿರುಗಿಗೊಳಿಸ್ಬಿಟ್ಟು ಆಮೇಲೆ ಎಲ್ಲ ಪಕ್ಕೋದ್ರು, ಸಾರ್ವಜನಿಕರಿಗೆಲ್ಲ ಒಳ್ಳೆ ಇದಾಯಿತು. ಆದರೆ ಈಗ ಇವ್ರು ಮಾಡ್ತಾ ಇರೋದು ಯಾಕಂದರೆ ಈಗ CM ಬೈರೇಗೌಡರು ಅಂತ ಹೇಳ್ಬಿಟ್ಟು ಅವ್ರ ಪಾಪ ಸುಮಾರು 15 ದಿವಸ ಅವ್ರದ್ದು ಎಷ್ಟು ದಿವಸ ಅವ್ರು 23 ದಿವಸದಿಂದ ಪಾಪ ಮಾಡ್ತಾ ಇದ್ದಾರೆ. ಅವ್ರು CM ಬೈರೇಗೌಡರು ಅಂದ್ರೆ ಯಾರು, ಅವರು ನಮ್ಮ ಸಿಲ್ಗೇರ್ ತಾಲೂಕಿನವರು, ನಮ್ಮ ಪಕ್ಕದವರು, ನಮ್ಮ ಸಿಲ್ಗೇರ್ ಪಕ್ಕದ ಚಿಮ್ನಳ್ಳಿ ಅಂತ ಅವ್ರದ್ದು. ಅವರು ಹತ್ರ ಏನು ಅನುಸಹಾಯ ಮಾಡಿಕೊಂಡು ಪಾಪ ಅವರು ಇದು ಮಾಡಿಕೊಂಡು ಆವತ್ತು ಒಂದು ದಿವಸ ಅಲ್ಲಿ ನಮ್ಮ ಸಿಲ್ಗೇಟ ಕ್ರಾಸ್ನಿಂದ ಅಲ್ಲಿಂದ ಮೆರವಣಿಗೆ ಬಂದು ಭಾರಿ ಸಪೋರ್ಟ್ ಮಾಡಿದ್ರು. ಆದರೆ ನೆನ್ನೆ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಕೈ ಬಿಟ್ಟರು? ನೆನ್ನೆ ಅವ್ರ ಹೆಸರೇ ಇಲ್ವಲ್ಲ. ಇದೇ ರೀತಿ ಅವರು ಹಿಂದೆ ಒಂದು ಸಲ ಹೋರಾಟ ಮಾಡಿದ್ರು, ನೀರಾವರಿ ಹೋರಾಟ ಮಾಡಿದ್ರು. ನಮ್ಮ ಈ ನಾಂಜಳ್ಳಿ ಅಂಜಾರೆಡ್ಡಿ ಮತ್ತು ನಮ್ಮ ಮಳ್ಳೂರು ಹರೀಶ್ ಅವರು ಇವರೆಲ್ಲ ಒಟ್ಟಿಗೆ ಮಾಡಿದ್ರು. ಸುಮಾರು ಎಷ್ಟು 2 ತಿಂಗಳು ಮಾಡಿದ್ರಲ್ಲ, 6 ತಿಂಗಳು ಹೋರಾಟ ಮಾಡಿದ್ರು. ಕೊನೆಗೆ ಏನು ಮಾಡಿದ್ರು, ಅದು ಅಷ್ಟಾತ ಅವ್ರೊಂದು ಗುಂಪಾಗೋದು, ಇವರೊಂದು ಗುಂಪಾಗೋಗ್ಬಿಟ್ರು. ಈಗ ಅದೇ ರೀತಿ CM ಬೈರೇಗೌಡರಿಗೆ ಅರ್ಥ ಆಗಿದೆ, ಏನಪ್ಪ ಇವರಿದು ಏನು ಅನ್ನೋದು ಅರ್ಥ ಮಾಡ್ಕೊಂಡು ಆತನ ಈಗ ಪಕ್ಕ ಸರಿದಿದ್ದಾನೆ. ಅದರಲ್ಲಿ ನಾವು ಹೆಚ್ಚಾಗಿ ಹೇಳೋದು ಬೇಡ, ಗೊತ್ತಾಯ್ತಾ? ಅದರಿಂದ ಈಗ ನಮಗೆ ಕೈಗಾರಿಕೆ ಕೈ ಬಿಟ್ಟಲ್ಲಿ ನೀವು ಏನು ಮಾಡ್ತೀರಾ? ಕೈಗಾರಿಕೆ ಕೈ ಬಿಟ್ಟಲ್ಲಿ ನಾವು ಬಿಡೋದಿಲ್ಲ. ನಾವು ಕೈ ಬಿಟ್ಟಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ನಿಗ್ರಹವಾದ ಹೋರಾಟ ಮಾಡ್ತೀವಿ. ಏನೇ ಆಗಲಿ ನಾವು ರಕ್ತ ಕೊಡ್ತೀವಿ, ಕೈಗಾರಿಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ಇದು ಇನ್ನೆಲ್ಲ ಹೇಳ್ತಾ ಇದೆ, ಕೈಗಾರಿಕೆ ಕೈ ಬಿಟ್ಟು ರಕ್ತ ಬೇಕಾದ್ರೂ ಕೊಡ್ತೀವಿ, ಕೈಗಾರಿಕೆ ಕೈ ಬಿಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಕೈಗಾರಿಕೆ ಕೈ ಬಿಡೋದಿಲ್ಲ ಸರ್. ನಾವು ಕೈಗಾರಿಕೆ ಕೈ ಬಿಡೋಕೆ ಏನು ಅವ್ರ ಅಪನಾಸ್ತಿ ಅಲ್ಲ, ಅದು ಸರ್ಕಾರದ ಜಾಗದಲ್ಲಿ ಮಾಡಲಿ. ಈಗ 1126 ಎಕರೆ ಸರ್ಕಾರದ ಜಾಗ ಇದೆ, ಗೊತ್ತಾಯ್ತಾ? ಈಗ ನಮ್ಮ ರೈತರು ನಾವು 300 ಎಕರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ರೆಡಿಯಾಗಿದ್ದಾರೆ. ಅದು 2,000 ಎಕರೆ ಆಗ್ತದೆ, ಮಾಡಲಿ ಬಿಡು. ಯಾಕೆ ಅವ್ರು ಕೊಡೋದು ಬೇಡ, ಅವ್ರನ್ನ ಬಲವಂತವಾಗಿ ಅವ್ರ ಜಮೀನು ನಾವು ಕಸ್ಕೊಳ್ಳೋದೇ ಬೇಡ, ಅವ್ರು ಕೊಡೋದೇ ಬೇಡ, ಅವ್ರ ಜಮೀನು ಅವರೇ ಉಳಿಸ್ಕೊಳ್ಳಿ. ಈಗ ನಾವು ಕೈಗಾರಿಕೆನೇ ಬೇಕು, ಈ ಕಡೆ ನಮ್ಗೆ ಕೃಷಿನೇ ಬೇಕು, ನಾವು ಎರಡೂ ಬೇಕಂತ ಹೇಳ್ತಾ ಇದ್ದೋ. ಹಿಂದೆ ಕೇಳಿದ ನಮ್ಮ ಸ್ನೇಹಿತರಾದಂಥ ಪ್ರತೀಶ್ ಸರ್ ಹೇಳಿದ್ರು, ನಾವು ಹೇಳಿದ್ದೀವಿ ಆಗ ಕೃಷಿನೇ ಬೇಕು, ನಮ್ಮ ಕೈಗಾರಿಕೆನೇ ಬೇಕು. ಈಗ ನಾವು ಇನ್ನೊಂದು ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ರೇಷ್ಮೆ ಬೆಳಿತೀವಿ, ಗೂಡು ಬೆಳೆದ್ಬಿಟ್ಟು ಅಲ್ಲಿ ಇವರಿಲ್ಲ ಅಂತಂದ್ರೆ ನಾವು ಗೂಡು ಏನು ಮಾಡ್ತೀವಿ, ನಾವು ರೇಷ್ಮೆ ತೆಗೆಯೋರು ಇಲ್ಲ ಅಂತಂದ್ರೆ ಅದೇ ರೀತಿ ಇದು ಅಷ್ಟೇ. ನಾವೊಂದು ಬೆಳೆ ಬೆಳಿತೀವಿ, ಕೈಗಾರಿಕೆ ಇದ್ದರೆ ತಾನೇ ಅದು ಇದಾಗಬೇಕಾದ್ರೆ ಅದಕ್ಕೆ ಕೈಗಾರಿಕೆನೇ ಬೇಕು, ರೇಷ್ಮೆ ಬೇಕು, ಅದು ಕೈಗಾರಿಕೆನೇ ಬೇಕು, ಆಮೇಲೆ ಇದು ಬೇಕು, ಕೃಷಿನೇ ಬೇಕು. ಅದರಿಂದ ಈಗ 530 ಎಕರೆ ಈಗ ಕೃಷಿ ಜಮೀನು ಕೈ ಬಿಟ್ಟಾರಲ್ಲ, ಅದರಲ್ಲಿ ಮಾಡಲಿ ಬಿಡ್ರೆ. ಈಗ ಇದೆಲ್ಲ ಬೊಡ್ ಭೂಮಿ ನೋಡಲ್ಲ, ಕಲ್ಲು ಮಣ್ಣು ಪಾಪ, ಅದ್ರ ಬೆಳೆ ಬೆಳೆದ ರೈತರು ಪಾಪ ಅದು ಲಾಭ ಅಲ್ಲ, ಹಾಕಿದ ಬಂಡವಾಳ ತಗೊಳಕ್ಕಾಗ್ತಾ ಇಲ್ಲ. ಬೇಕಾದ್ರೆ ಬಂದು ಅಲ್ಲಿ ನಮ್ಮ ಡಿ ಸಿ ಸಾಹೇಬರಾಗಲಿ ಇನ್ನೊಬ್ಬರಾಗಲಿ ಬಂದು ಅಲ್ಲಿ ನೋಡಲಿ ಆ ಜಮೀನನ್ನು ಯಾವ ಥರ ಇದೆ, ಏನೈತೆ. ಅದು ಕೃಷಿ ಜಮೀನು ಆದರೆ ನಾವು ಅದಕ್ಕೆ ಹೋರಾಟ ಮಾಡೋದೇ ಇಲ್ಲ. ಅದು ಅವರು ಸುಳ್ಳು ಮಾತು ಹೇಳ್ತಾ ಇದ್ರೆ ಅದಕ್ಕೆ ಜನಗಳು ಯಾರು ನಂಬೇಡಿ. ನಾವು ಹೇಳ್ತಾ ಇರೋದು ನಿಜ. ಬೇಕಾದ್ರೆ ಬರಲಿ ಅಲ್ಲಿ ವಿಮರ್ಶೆ ಮಾಡಲಿ. ಅದರಿಂದ ನಾವು ಕೈಗಾರಿಕೆ ಬೇಕೇ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.